ಇಂದು ಗಣೇಶ ಚತುರ್ಥಿ. ಎಲ್ಲೆಲ್ಲೂ ಮೂಷಿಕ ವಾಹನನ ಆರಾಧನೆ ಆರಂಭವಾಗಿದೆ. ಬನ್ನಿ ಎಲ್ಲೆಲ್ಲಿ ಗಣೇಶ ಖರೀದಿ ಪ್ರತಿಷ್ಠಾಪನೆ ಹೇಗೆ ನಡೀತಾ ಇದೆ ನೋಡೋಣ. ಮಧ್ಯ ಕರ್ನಾಟಕದ ಹೆಬ್ಬಾಗಿಲು ಕೋಟೆನಾಡು ಚಿತ್ರದುರ್ಗದಲ್ಲಿ ಗೌರಿ ಸುತ ಗಣಪನ ಹಬ್ಬವನ್ನ ಅದ್ಧೂರಿಯಾಗಿ ಆಚರಿಸಲು ಜನ ರೆಡಿಯಾಗಿದ್ದಾರೆ. ಸರ್ಕಾರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿ ನಿಷೇಧ ಹೇರಿದ್ದು ಜನ ಪರಿಸರ ಸ್ನೇಹಿ ಗಣಪತಿ ಮೊರೆ ಹೋಗಿದ್ದಾರೆ. ಅರ್ಧ ಅಡಿಯಿಂದ ಹಿಡಿದು 8 ಅಡಿಯವರೆಗೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನ ನಿರ್ಮಿಸಲಾಗಿದೆ. ಅದರಲ್ಲೂ ಇಲ್ಲಿ ಗಣಪತಿ ಮೂರ್ತಿಗಳಿಗೆ ಕಲರ್ಫುಲ್ ಆಗಿ ಹೊಳೆಯುವ ಸ್ಟೋನ್ ವರ್ಕ್ ಮಾಡಿ ಆಕರ್ಷಕ ರೂಪ ನೀಡಲಾಗಿದೆ. ಇದು ಭಕ್ತರ ಮನ ಸೆಳೆದಿದೆ. ಎಲ್ಲ ಸ್ಟೋನ್ ವರ್ಕ್ಗಳು ಗ್ರ್ಯಾಂಡ್ ಅಲ್ಲಿ ಕೇಳ್ತಾರೆ, ಗ್ರ್ಯಾಂಡ್ ಅಲ್ಲಿ ಬೇಕಂದ್ರೆ ಗ್ರ್ಯಾಂಡ್ ಅಲ್ಲಿ ಮಾಡ್ಕೊಡ್ತೀವಿ. ಸ್ಟೋನ್ ವರ್ಕ್ ಮಾಡ್ತಿದ್ದೀವಿ. ಸ್ವಲ್ಪ ಈ ಸಲ ವರ್ಷದಕ್ಕಿಂತ ಈ ಸಲ ಮಣ್ಣಿನ ಗಣಪತಿಗಳಿಗೆ ಎಲ್ಲ ಬೇಡಿಕೆ ಇದೆ, ಎಲ್ಲ ಸೋಲ್ಡ್ ಔಟ್ ಆಗಿದೆ. ಇನ್ನೂ ಮಾಡಿಕೊಡಿ ಅಂತಿದ್ದಾರೆ, ಮಾಡ್ತೀವಿ. ಅರ್ಧ ಅಡಿಯಿಂದ ಹಿಡಿದು 5.5, 6, 8 ಅಡಿ ತನಕನೂ ಮಾಡ್ತಿದ್ದೀವಿ. ಗಣೇಶ ಎಲ್ಲ ಪ್ಯೂರ್ ಮಣ್ಣಲ್ಲೇ ಗಣೇಶ ಮಾಡ್ತೀವಿ. ಮಣ್ಣಿನ ಗಣೇಶನೇ, ಪರಿಸರ ಸ್ನೇಹಿ ಎಕೋ ಫ್ರೆಂಡ್ಲಿ ಗಣೇಶನೇ ಮಾಡೋದು. ಇನ್ನು ಗದಗ, ಬೆಟಗೇರಿ ಸೇರಿದಂತೆ ಸುತ್ತಲ ಜಿಲ್ಲೆಯ ಕಲಾವಿದರು ತಾವು ತಯಾರಿಸಿದ ಮೂರ್ತಿಗಳನ್ನ ಒಂದೇ ಸೂರಿನಡಿ ಮಾರಾಟ ಮಾಡ್ತಿದ್ದಾರೆ. ಇಲ್ಲಿ 600 ರೂಪಾಯಿಯಿಂದ 15,000 ರೂಪಾಯಿಯವರೆಗೆ ಗಣಪತಿಯ ಮೂರ್ತಿಗಳಿಗೆ ದರ ನಿಗದಿ ಮಾಡಲಾಗಿದೆ. ದಗ್ಡು ಚೇಟ್, ರಾಜ ಗಣಪತಿ, ಬಾಲ ಗಣೇಶ, ಸಿದ್ಧಿವಿನಾಯಕ, ಪದ್ಮಾಸನ, ಸಿಂಹಾಸನಾರೂಢ ಸೇರಿದಂತೆ ವಿವಿಧ ವಿನ್ಯಾಸದ ಗಣಪತಿಗಳನ್ನ ಮಾರಾಟಕ್ಕೆ ಇಡಲಾಗಿದೆ. ಈ ಥರ ನಾನು ನೋಡಿರಲಿಲ್ಲ. ಬಟ್ ಇಲ್ಲಿ ಒಂದೇ ಕಡೆ ಎಲ್ಲ ಥರದ್ದು ನಮ್ಮ ಗಣೇಶ ಒಂದೇ ಕಡೆ ಸಿಗುತ್ತಲ್ಲ, ನಮ್ಗೆ ವೆರೈಟಿ ಸಿಗುತ್ತೆ. ಯಾವ ಥರ ಬೇಕನ್ನೋದು ನಾವು ಇಲ್ಲೇ ಚಾಯ್ಸ್ ಮಾಡ್ಕೊಳ್ಳೋಕ್ಕೂ ಚಲೋ ಆಗುತ್ತೆ, ಅನುಕೂಲ ಆಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಭರ್ಜರಿಯಾಗಿ ಗಣೇಶ ಹಬ್ಬ ಆಚರಿಸಲಾಗ್ತಿದೆ. ಇಲ್ಲಿ ಮುಂಬೈ ಮಾದರಿಯಲ್ಲೇ ಗಣೇಶೋತ್ಸವ ನಡೆಯಲಿದೆ. ಪರಿಸರ ಸ್ನೇಹಿ ಗಣೇಶನ ವಿಗ್ರಹಕ್ಕೆ ಹೆಚ್ಚಿನ ಒತ್ತು ಕೊಡಲಾಗುತ್ತಿದೆ. ಜೇಡಿ ಮಣ್ಣಿನಿಂದ ಸಿದ್ಧವಾದ ಗಣೇಶನ ವಿಗ್ರಹಗಳಿಗೆ ಹೆಚ್ಚಿನ ಬೇಡಿಕೆ ಇದೆ. ಗಣೇಶ ವಿಗ್ರಹವನ್ನು ನೈಸರ್ಗಿಕ ಮಣ್ಣು ಹಾಗೂ ನೈಸರ್ಗಿಕ ಬಣ್ಣದಿಂದ ನಿರ್ಮಿಸ್ತಾ ಇದ್ದೇವೆ. ಪರಿಸರ ಸ್ನೇಹಿ ಗಣಪನನ್ನು ಈಗಾಗಲೇ ಪೂಜೆಗೆ ಸಿದ್ಧವಾಗಿದೆ. ಹಲವಾರು ವರ್ಷಗಳಿಂದ ನಾವು ಈ ಮಣ್ಣಿನ ಗಣಪತಿಯನ್ನು ತಯಾರು ಮಾಡ್ತಾ ಇದ್ದೇವೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪನನ್ನು ಹೆಚ್ಚಿನ ಸಂಖ್ಯೆ ಇಲ್ಲಿ ಕಾರವಾರಕ್ಕೂ ಬರ್ತಾ ಇದೆ. ಅದನ್ನು ತಡೆ ಹಿಡಿದು ಪರಿಸರ ಸ್ನೇಹಿ ಗಣಪನನ್ನು ಪೂಜಿಸಿ ಆಚರಿಸುವಂತ ಕ್ರಮ ಆಗಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ನು ಈ ಬಾರಿಯ ಗಣೇಶೋತ್ಸವಕ್ಕೆ ಡಿಜೆ ನಿಷೇಧದ ನಿರ್ಧಾರ ಕೊಂಚ ಸಂಭ್ರಮಕ್ಕೆ ಬ್ರೇಕ್ ಹಾಕಬಹುದು ಎನ್ನಲಾಗ್ತಿದೆ.